ಶಂಕು ಪ್ರಕ್ಷೇಪದಲ್ಲಿ ಎರಡನೇ ಪ್ರಕ್ಷೇಪ ಎರಡು ಪ್ರಧಾನ ಅಕ್ಷವೃತ್ತವುಳ್ಳ ಸರಳ ಶಂಕು ಪ್ರಕ್ಷೇಪ, ಸಿಂಪಲ್ ಕಾನಿಕಲ್ ಪ್ರೊಜೆಕ್ಷನ್ ವಿತ್ 2 ಸ್ಟ್ಯಾಂಡರ್ಡ್ ಪ್ಯಾರಲಲ್. ಈ ಒಂದು ಪ್ರಕ್ಷೇಪವನ್ನು ಒಂದು ಪ್ರಧಾನ ಅಕ್ಷವೃತ್ತವುಳ್ಳ ಶಂಕು ಪ್ರಕ್ಷೇಪದಲ್ಲಿ ಸ್ವಲ್ಪ ಮಾರ್ಪಾಟು ಮಾಡಿ ರಚನೆ ಮಾಡಿರುವಂಥ ಪ್ರಕ್ಷೇಪವಾಗಿದೆ. ಇದರಲ್ಲಿ ಎರಡು ಪ್ರಧಾನ ಅಕ್ಷವೃತ್ತಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಪ್ರಕ್ಷೇಪವನ್ನು ಹೆಚ್ಚು ಉಪಯುಕ್ತವನ್ನಾಗಿ ಮಾಡಲಾಗಿದೆ. ಈ ಒಂದು ಪ್ರಕ್ಷೇಪದಲ್ಲಿ ಹೆಚ್ಚು ಅಗಲವಾದಂಥ ಪ್ರದೇಶಗಳ ನಕ್ಷೆಯನ್ನು ತೋರಿಸಲು ಅನುಕೂಲವಾಗುವಂತೆ ರಚಿಸಲಾಗಿದೆ. ಇಲ್ಲಿ ಈ ಒಂದು ಪ್ರಕ್ಷೇಪದ 7 ಗುಣಧರ್ಮಗಳನ್ನು ಮತ್ತು ಈ ಒಂದು ಪ್ರಕ್ಷೇಪದ ಉಪಯೋಗವನ್ನು ಇಲ್ಲಿ ಕೊಡಲಾಗಿದೆ. ಅಂದ ಮೇಲೆ ಈ ಒಂದು ಪ್ರಕ್ಷೇಪದ ಒಂದು ಎಕ್ಸಸೈಸ್ ಅಂದರೆ ಒಂದು ಅಭ್ಯಾಸವನ್ನು ನೋಡೋಣ. ಪ್ರಾಬಿ 1:125 ದಶಲಕ್ಷ ಇರುವ ಉತ್ತರ ಗೋಳಾರ್ಧದ ಸಲುವಾಗಿ 15 ಡಿಗ್ರಿ ಮಧ್ಯಂತರವುಳ್ಳ ಎರಡು ಪ್ರಧಾನ ಅಕ್ಷವೃತ್ತವುಳ್ಳ ಸರಳ ಶಂಕು ಪ್ರಕ್ಷೇಪವನ್ನು ರಚಿಸಿರಿ. ಇಲ್ಲಿ 30 ಡಿಗ್ರಿ ಉತ್ತರ ಮತ್ತು 60 ಡಿಗ್ರಿ ಉತ್ತರ ಅಕ್ಷವೃತ್ತಗಳು ಪ್ರಧಾನ ಅಕ್ಷವೃತ್ತಗಳಾಗಿವೆ. ಡ್ರಾ ಎ ಸಿಂಪಲ್ ಕಾನಿಕಲ್ ಪ್ರೊಜೆಕ್ಷನ್ ವಿತ್ 2 ಸ್ಟ್ಯಾಂಡರ್ಡ್ ಪ್ಯಾರಲಲ್ ಟು ಶೋ ದ ನಾರ್ದರ್ನ್ ಹೆಮಿಸ್ಫಿಯರ್ ಆನ್ ದ ಸ್ಕೇಲ್ ಆಫ್ RF1:125 million with a interval 15 degree and standard parallel is 30 degree north and 60 degree north latitude. ಮೊದಲಿಗೆ ಸೂತ್ರವನ್ನು ಹಚ್ಚಿಕೊಳ್ಳಬೇಕು. ಸಮಭಾಜಕ ವೃತ್ತದ ಸುತ್ತಳತೆ ಸರ್ಕಂಫರೆನ್ಸ್ ಆಫ್ ದ ಇಕ್ವೇಟರ್ ಡಿವೈಡೆಡ್ ಬೈ ಕೊಟ್ಟಂತಹ ಪ್ರಮಾಣ ಗಿವನ್ ಸ್ಕೇಲ್. ಇಲ್ಲಿ ಸಮಭಾಜಕ ವೃತ್ತದ ಸುತ್ತಳತೆ 250 ದಶಲಕ್ಷವಿರುತ್ತದೆ. ಇನ್ನು ಕೊಟ್ಟಂಥ ಪ್ರಮಾಣ 125 ದಶಲಕ್ಷವಿದೆ. ಅಂದಾಗ 250 ದಶಲಕ್ಷವನ್ನು 125 ದಶಲಕ್ಷದಿಂದ ಭಾಗಿಸಿದಾಗ ಉತ್ತರ 2 ಬರುತ್ತದೆ. ಆದ್ದರಿಂದ 2 ಅಂಗುಲ ತ್ರಿಜ್ಯ ಅಂದರೆ 2 ಇಂಚ್ ರೇಡಿಯಸ್ ಅಂದಾಗ ಈ ಒಂದು 2 ಇಂಚ್ ತ್ರಿಜ್ಯದ ಸಹಾಯದಿಂದ ಈ ಒಂದು ಎರಡು ಪ್ರಧಾನ ಅಕ್ಷವೃತ್ತವುಳ್ಳ ಶಂಕು ಪ್ರಕ್ಷೇಪವನ್ನು ರಚಿಸೋಣ. ತ್ರಿಜ್ಯ 2 ಇಂಚ್ ಬಂದಿರುವುದರಿಂದ 2 ಇಂಚಿನ ರೇಖೆಯನ್ನು ಎಳೆದು ಅದರ ಮೇಲೆ ಕೋನಮಾಪಕದಿಂದ 90 ಡಿಗ್ರಿ ಗುರುತು ಮಾಡಿ ಮತ್ತೆ ಲಂಬವಾಗಿ 2 ಇಂಚ್ ರೇಖೆಯನ್ನು ಎಳೆದು ABC ಕಾಲು ವೃತ್ತವನ್ನು ಹಾಕಬೇಕು. ಬಿ ಮೇಲೆ ಕೋನಮಾಪಕವನ್ನು ಇಟ್ಟುಕೊಂಡು ಮಧ್ಯಂತರವು 15 ಡಿಗ್ರಿ ಇರುವುದರಿಂದ 15 ಡಿಗ್ರಿ, ಇನ್ನು ಪ್ರಧಾನ ಅಕ್ಷವೃತ್ತಗಳಾದಂಥ 30 ಡಿಗ್ರಿ ಮತ್ತು 60 ಡಿಗ್ರಿ ಕೋನಗಳನ್ನು ಮಾಡಬೇಕು. ಅವುಗಳಿಗೆ ಅನುಕ್ರಮವಾಗಿ DEF ಎಂದು ಹೆಸರಿಸಬೇಕು. ಇನ್ನು CD ಅಂತರವನ್ನು ತೆಗೆದುಕೊಂಡು ಈ ಒಂದು ಕಾಲು ವೃತ್ತದಲ್ಲಿ ಇನ್ನೊಂದು ಕಾಲು ವೃತ್ತವನ್ನು ಹಾಕಿ ಅದನ್ನು GH ಎಂದು ಹೆಸರಿಸಬೇಕು. ಈ ಒಂದು ಕಾಲು ವೃತ್ತದಲ್ಲಿ ಹಾದು ಹೋದಂಥ ಪ್ರಧಾನ ಅಕ್ಷವೃತ್ತವಾದಂಥ 30 ಡಿಗ್ರಿ ಕೋನದ ರೇಖೆಯಿಂದ GB ರೇಖೆಗೆ ಮುಟ್ಟುವ ಹಾಗೆ ಅಡ್ಡವಾಗಿ ಅಂದರೆ ಸಮಾನಾಂತರವಾಗಿ ಸರಳ ರೇಖೆಯನ್ನು ಎಳೆಯಬೇಕು. QR ಎಂದು
ಗುರುತಿಸಲಾಗಿದೆ. ಇನ್ನೊಂದು ಪ್ರಧಾನ ಅಕ್ಷವೃತ್ತವಾದಂಥ 60 ಡಿಗ್ರಿ, ಇದರ ಮೇಲೆಯೂ ಸಹ ನಾವು GB ರೇಖೆ ಮುಟ್ಟುವ ಹಾಗೆ ಸಮಾನಾಂತರ ರೇಖೆಯನ್ನು ಎಳೆದು ಅದಕ್ಕೆ OP ಎಂದು ಹೆಸರಿಸಬೇಕು. ಆನಂತರ ಪ್ರತ್ಯೇಕವಾಗಿ ಇನ್ನೊಂದು ಲಂಬ ರೇಖೆಯನ್ನು ಎಳೆದು ಅದರ ಮೇಲೆ CD ಅಂತರವನ್ನು ತೆಗೆದುಕೊಂಡು ಮೇಲ್ತುದಿಯಿಂದ 7 ಭಾಗಗಳನ್ನಾಗಿ 0, 15, 30, 45, 60, 75, 90 ಈ ತೆರನಾಗಿ ಭಾಗಗಳನ್ನು ಮಾಡಿಕೊಂಡು ಅವುಗಳಿಗೆ 0, 15, 30, 45, 60, 75, 90 ಡಿಗ್ರಿ ಎಂದು ಹೆಸರಿಸಬೇಕು. ಇನ್ನು ಇದರ ಮೇಲೆ ಪ್ರಧಾನ ಅಕ್ಷವೃತ್ತವಾದಂಥ 30 ಡಿಗ್ರಿ ಅಕ್ಷವೃತ್ತವನ್ನು ಎಳೆಯಲಿಕ್ಕಾಗಿ QR ಅಂತರವನ್ನು ತೆಗೆದುಕೊಂಡು ಡಿಗ್ರಿ ಬಿಂದುವಿನಿಂದ ಅಡ್ಡವಾಗಿ QR ಅಂತರದಷ್ಟು ಸಮಾನಾಂತರ ರೇಖೆಯನ್ನು ಎಳೆಯಬೇಕು. ಇದಕ್ಕೆ QR ಎಂದು ಹೆಸರಿಸಿ. ಇನ್ನೊಂದು ಪ್ರಧಾನ ಅಕ್ಷವೃತ್ತವಾದಂಥ 60 ಡಿಗ್ರಿ, ಈ ಒಂದು ರೇಖೆಯನ್ನು ಎಳೆಯಲಿಕ್ಕೆ OP ಅಂತರವನ್ನು ತೆಗೆದುಕೊಂಡು 60 ಡಿಗ್ರಿ ಬಿಂದುವಿನಿಂದ ಸಮಾನಾಂತರವಾಗಿ ಅಂದರೆ ಅಡ್ಡವಾಗಿ ಸಮಾನಾಂತರ ರೇಖೆಯನ್ನು ಎಳೆಯಬೇಕು. ಅದಕ್ಕೆ OP ಎಂದು ಹೆಸರಿಸಲಾಗಿದೆ. ಇನ್ನು ಮೇಲ್ತುದಿಯಿಂದ ಈ ಎರಡೂ ರೇಖೆಗೆ ಸ್ಪರ್ಶ ಆಗುವ ಹಾಗೆ ಒಂದು ಸರಳ ರೇಖೆಯನ್ನು ಎಳೆಯಬೇಕು. ಇನ್ನು ಪ್ರಕ್ಷೇಪವನ್ನು ರಚಿಸಲಿಕ್ಕಾಗಿ ಒಂದು ಲಂಬ ರೇಖೆಯನ್ನು ಎಳೆದು ಇದರಲ್ಲಿ CD ಅಂತರ ತೆಗೆದುಕೊಂಡು 7 ಭಾಗಗಳನ್ನಾಗಿ ಭಾಗಗಳನ್ನು ಮಾಡಬೇಕು. ಈ ಮೇಲ್ತುದಿಯಿಂದ ಅಂದರೆ ಕೇಂದ್ರದಿಂದ ಈ 7 ಭಾಗದಲ್ಲಿ ಹಾದು ಹೋಗುವ ಹಾಗೆ 3/4 ಭಾಗದಷ್ಟು ವೃತ್ತಗಳನ್ನು ಹಾಕಬೇಕು. ಇಲ್ಲಿ ನಾವು ಮೊದಲ ಭಾಗ ಅಂದರೆ 90 ಡಿಗ್ರಿ ರೇಖೆಯನ್ನು ಎಳೆಯಲಾಗಿದೆ. ಅದೇ ತೆರನಾಗಿ 75 ಡಿಗ್ರಿ ರೇಖೆಯನ್ನು ಎಳೆಯಲಾಗಿದೆ ಹಾಗೂ 60 ಡಿಗ್ರಿ ಅಕ್ಷವೃತ್ತ, 45 ಡಿಗ್ರಿ ಅಕ್ಷವೃತ್ತ, 30 ಡಿಗ್ರಿ ಅಕ್ಷವೃತ್ತ, 15 ಡಿಗ್ರಿ ಅಕ್ಷವೃತ್ತ, ಕೊನೆಯದಾಗಿ 0 ಡಿಗ್ರಿ ಅಂದರೆ ಸಮಭಾಜಕ ವೃತ್ತವನ್ನು ಎಳೆಯಬೇಕು. ಇವುಗಳಿಗೆ ನಾವು ಇಲ್ಲಿ 0, 15, 30, 45, 60, 75, 90 ಎಂದು ರೇಖಾಂಶಗಳನ್ನು ಗುರುತಿಸಲಿಕ್ಕೆ ಸಹಾಯವಾಗಲೆಂದು ನಾವು ಇಲ್ಲಿ ಬರೆದುಕೊಂಡಿದ್ದೇವೆ. ಇಲ್ಲಿ ಪ್ರಧಾನ ಅಕ್ಷವೃತ್ತವಾದಂಥ 30 ಡಿಗ್ರಿ ಅಕ್ಷವೃತ್ತದ ಮೇಲೆ ರೇಖಾಂಶಗಳನ್ನು ಗುರುತಿಸಲಿಕ್ಕಾಗಿ QR ಅಂತರವನ್ನು ತೆಗೆದುಕೊಂಡು ಬಲಭಾಗಕ್ಕೆ
ಅಂದರೆ ಪೂರ್ವಕ್ಕೆ 15 ಡಿಗ್ರಿ ಮಧ್ಯಂತರದಂತೆ 12 ಭಾಗಗಳನ್ನು ಮಾಡಿದಾಗ ನಮಗೆ 180 ಪೂರ್ವ ರೇಖಾಂಶಗಳನ್ನು ಗುರುತಿಸಲಿಕ್ಕೆ ಬೇಕಾದಂಥ ಬಿಂದುಗಳು ಸಿಗುತ್ತವೆ. ಇದೇ ತೆರನಾಗಿ ಎಡಭಾಗದಲ್ಲಿ ಅಂದರೆ ಪಶ್ಚಿಮಕ್ಕೆ ಮತ್ತೆ ಅದೇ ಅಂತರವನ್ನು ತೆಗೆದುಕೊಂಡು ಮತ್ತೆ 15 ಡಿಗ್ರಿ ಮಧ್ಯಂತರವನ್ನು ತೋರಿಸುವಂಥ 180 ಡಿಗ್ರಿ ರೇಖಾಂಶ ಇರುವಂತಹ 12 ಭಾಗಗಳನ್ನು ಮಾಡಬೇಕು. ಇನ್ನೊಂದು ಪ್ರಧಾನ ಅಕ್ಷವೃತ್ತವಾದಂಥ 60 ಅದನ್ನು ಗುರುತಿಸಲಿಕ್ಕೆ ನಾವು OP ಅಂತರವನ್ನು ತೆಗೆದುಕೊಂಡು 60 ಡಿಗ್ರಿ ಅಕ್ಷವೃತ್ತದ ಮೇಲೆ ಬಲಭಾಗಕ್ಕೆ ಅಂದರೆ ಪೂರ್ವಕ್ಕೆ ಮತ್ತು 15 ಡಿಗ್ರಿ ಮಧ್ಯಂತರದಂತೆ 180 ಪೂರ್ವ ರೇಖಾಂಶಗಳನ್ನು ತೋರಿಸಲಿಕ್ಕಾಗಿ ಮತ್ತೆ 12 ಭಾಗಗಳನ್ನು ಅಂದರೆ ಇಲ್ಲೇ ಬಿಂದುಗಳನ್ನು ಮಾಡಲಾಗಿದೆ. ಇದೇ ತೆರನಾಗಿ ಎಡಭಾಗದಲ್ಲಿ ಅಂದರೆ ಪಶ್ಚಿಮದಲ್ಲಿ 15 ಡಿಗ್ರಿ ಮಧ್ಯಂತರವುಳ್ಳ ಅದೇ OP ಅಂತರವನ್ನು ತೆಗೆದುಕೊಂಡು 15 ಡಿಗ್ರಿ ಮಧ್ಯಂತರದಂತೆ 180 ಡಿಗ್ರಿ ಪಶ್ಚಿಮ ರೇಖಾಂಶಗಳನ್ನು ತೋರಿಸಲಿಕ್ಕಾಗಿ ಮತ್ತೆ 12 ಬಿಂದುಗಳನ್ನು ಮಾಡಿ ಅಂದರೆ 12 ಭಾಗಗಳನ್ನಾಗಿ ಮಾಡಲಾಗಿದೆ. ಈ ಒಂದು ಪ್ರಧಾನ ಅಕ್ಷವೃತ್ತದಲ್ಲಿ ಮಾಡಿರುತ್ತಿರುವಂಥ ಬಿಂದುಗಳ ಮೇಲೆ ಹಾದು ಹೋಗುವ ಹಾಗೆ ಸಕೇಂದ್ರದಿಂದ ಅಂದರೆ ಮೇಲ್ತುದಿಯಲ್ಲಿರುತ್ತಿರುವಂಥ ಭಾಗದಿಂದ ಸ್ಕೇಲನ್ನು ಇಟ್ಟುಕೊಂಡು ಈ ಪ್ರತಿಯೊಂದು ಬಿಂದುಗಳ ಮೇಲೆ ಹಾದು ಹೋಗುವ ಹಾಗೆ ಸರಳ ರೇಖೆಯನ್ನು ಎಳೆಯಬೇಕು. ಅವು ಎಡಭಾಗದಲ್ಲಿ 12 ಸರಳ ರೇಖೆಗಳು ಬರುತ್ತವೆ. ಅಂದರೆ ಇವು ರೇಖಾಂಶಗಳಾಗಿದ್ದು ಇವು 15 ಡಿಗ್ರಿ ರೇಖಾಂಶದಂತೆ ಒಟ್ಟು 12 ರೇಖಾಂಶಗಳನ್ನು ಹೊಂದಿದ್ದು 15ರಂತೆ ಒಟ್ಟು 180 ಪೂರ್ವ ರೇಖಾಂಶಗಳಾಗಿವೆ. ಇಲ್ಲಿ ನಾವು 2 ಪ್ರಧಾನ ಅಕ್ಷವೃತ್ತದಲ್ಲಿ ಮಾಡಿರುತ್ತಿರುವಂಥ ಬಿಂದುಗಳಲ್ಲಿ ಹಾದು ಹೋಗುವ ಹಾಗೆ 90 ಡಿಗ್ರಿ ಅಕ್ಷಾಂಶದಿಂದ 0 ಡಿಗ್ರಿ ಅಕ್ಷಾಂಶದವರೆಗೆ ಸರಳ ರೇಖೆಯನ್ನು ಎಳೆಯಬೇಕು. ಆದರೆ ಈ ಒಂದು ಸ್ಕೇಲಿನ ತುದಿ ನಾವು ಈ ಒಂದು ತ್ರಿಜ್ಯವನ್ನು ಇಟ್ಟಂಥ ಭಾಗದಿಂದ ಅಂದರೆ ಕೇಂದ್ರ ಭಾಗದಿಂದ ಸ್ಕೇಲನ್ನು ಇಟ್ಟುಕೊಂಡು ಎಳೆಯಬೇಕು. ಇದೇ ತೆರನಾಗಿ ಪಶ್ಚಿಮಕ್ಕೆ ಅಂದರೆ ಎಡಭಾಗಕ್ಕೆ ಮತ್ತೆ ಪ್ರಧಾನ ಅಕ್ಷವೃತ್ತಗಳಲ್ಲಿ ಮಾಡಿರುತ್ತಿರುವಂಥ ವಿಭಾಗಗಳಲ್ಲಿ ಅಂದರೆ ಬಿಂದುಗಳಲ್ಲಿ ಹಾದು ಹೋಗುವ ಹಾಗೆ 90 ಡಿಗ್ರಿ ಅಕ್ಷಾಂಶದಿಂದ 0 ಡಿಗ್ರಿ ಅಕ್ಷಾಂಶದವರೆಗೆ ಸರಳ ರೇಖೆಗಳನ್ನು ಎಳೆಯಬೇಕು. ಇಲ್ಲಿ ನಾವು ಸರಳ ರೇಖೆಯನ್ನು ಎಳೆಯುವಾಗ ಬಹಳ ನಾಜೂಕಾಗಿ ಆ ಒಂದು ಬಿಂದುಗಳಲ್ಲಿ ಹಾದು ಹೋಗುವ ಹಾಗೆ ಎಳೆಯಬೇಕು. ಈ ರೀತಿ ನಾವು ರೇಖೆಯನ್ನು ಎಳೆದಾಗ 15 ಡಿಗ್ರಿಯಂತೆ 12 ರೇಖೆಗಳಾಗಿದ್ದು ಒಟ್ಟು 180 ಪಶ್ಚಿಮ ರೇಖಾಂಶಗಳನ್ನು ಇವು ತೋರಿಸುತ್ತವೆ.
ಈ ಒಂದು ರೇಖಾಂಶದಿಂದ ಮೇಲೆ ಬಂದಂಥ ಅಕ್ಷವೃತ್ತಗಳನ್ನು ನಾವು ಅಳಿಸಬೇಕು. ಅದೇ ರೀತಿ ನಾವು ಲಂಬ ರೇಖೆ ಅಂದರೆ 0 ಡಿಗ್ರಿ ಅಕ್ಷಾಂಶದ ಕೆಳಗಡೆ ಬಂದಂಥ ರೇಖೆಯನ್ನು ಅಳಿಸಿ ಮಧ್ಯದಲ್ಲಿರುತ್ತಿರುವಂಥ ಲಂಬ ರೇಖೆಗೆ 0 ಎಂದು, ಆನಂತರ 15, 30, 45, 60, 75, 90, 105, 120, 135, 150, 165, 180 ಪೂರ್ವ ರೇಖಾಂಶವೆಂದು ಗುರುತಿಸಲಾಗಿದೆ. ಅದೇ ತೆರನಾಗಿ ಪಶ್ಚಿಮಕ್ಕೂ ಸಹ ನಾವು 15, 30, 45, 60, 75, 90, 105, 120, 135, 150, 165, 180 ಎಂದು ಪಶ್ಚಿಮ ರೇಖಾಂಶಗಳನ್ನು ಹೆಸರಿಸಬೇಕು. ಇನ್ನು ಅಕ್ಷವೃತ್ತಗಳನ್ನು ಗುರುತಿಸಲಿಕ್ಕಾಗಿ 0, 15, 30, 45, 60, 75, 90 ಎಂದು ಅಕ್ಷವೃತ್ತಗಳನ್ನು ಗುರುತಿಸಬೇಕು. ಆನಂತರ ಪ್ರಧಾನ ಅಕ್ಷವೃತ್ತಗಳಾದಂಥ 30 ಮತ್ತು 60 ಈ ಎರಡಕ್ಕೂ ಎರೋ ಮಾರ್ಕ್ ಅಂದರೆ ಬಾಣದ ಗುರುತನ್ನು ಹಾಕಿ ಅಲ್ಲಿ ಸ್ಟ್ಯಾಂಡರ್ಡ್ ಪ್ಯಾರಲಲ್ ಎಂದು ಬರೆಯಬೇಕು. ಆನಂತರ ಈ ಒಂದು ಪ್ರಕ್ಷೇಪದ ಟೈಟಲ್ ಕಾನಿಕಲ್ ಪ್ರೊಜೆಕ್ಷನ್ ವಿತ್ 2 ಸ್ಟ್ಯಾಂಡರ್ಡ್ ಪ್ಯಾರಲಲ್ ಎಂದು ಮೇಲ್ಗಡೆ ಬರೆಯಬೇಕು. ಇನ್ನು ಈ ಒಂದು ಪ್ರಕ್ಷೇಪದ ಪ್ರಮಾಣವಾದಂಥ ಅಂದರೆ ಸ್ಕೇಲ್ ಕೆಳಗಡೆ ಸ್ಕೇಲ್ RF 1:125 ಮಿಲಿಯನ್ ಎಂದು ಬರೆಯಬೇಕು. ಈ ತೆರನಾಗಿ ನಾವು 2 ಪ್ರಧಾನ ಅಕ್ಷವೃತ್ತವುಳ್ಳ ಶಂಕು ಪ್ರಕ್ಷೇಪವನ್ನು ರಚಿಸಬೇಕು. ಈ ಒಂದು ಪ್ರಕ್ಷೇಪದ ರಚನೆಯನ್ನು ನಾವು ಇಲ್ಲಿ ನೋಡಬಹುದು. ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.